ಮಕ್ಕಳೇ, ಇವತ್ತಿನ ದಿವಸ 10ನೇ ತರಗತಿಯ ಕನ್ನಡ ವಿಷಯದ ಗದ್ಯ ಭಾಗದ ಮೊದಲನೆಯ ಪಾಠ ಯುದ್ಧ ಅನ್ನುವಂಥ ಪಾಠದೊಳಗೆ ನಾನು ಹಿಂದಿನ ಭಾಗದೊಳಗೆ ಹೇಳಿದ್ದೆ ನಿಮಗೆ. ಡಾಕ್ಟರ್ ರಾಹಿಲನು ವಿಮಾನದಲ್ಲಿ ಬರುವಂಥ ಸಂದರ್ಭದೊಳಗೆ ಸ್ಫೋಟಗೊಳ್ಳುತ್ತೆ. ಅದರೊಳಗೆ ನದಿ ಒಳಗೆ ಬಿದ್ದು ಬಿಡ್ತಾನೆ. ನದಿ ಒಳಗೆ ಬಿದ್ದಾಗ ತುಂಬ ಈಜಾಡಿಕೊಂಡು ಸುಸ್ತಾಗಿ ಬಂದು ದಡವನ್ನು ಸೇರ್ತಾನೆ. ಅಲ್ಲಿ ಒಬ್ಬ ಹೆಣ್ಣು ಮಗಳ ಆರ್ತನಾದ ಅವನ ಕಿವಿಗೆ ಕೇಳಿಸುತ್ತೆ. ಆವಾಗ ಮನೆ ಹತ್ರ ಹೋಗ್ತಾನೆ. ಹೋಗಿ ಬಾಗಿಲನ್ನು ಬಡಿತಾನೆ. ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಭಾಗ 2ರಲ್ಲಿ ಈಗ ನಾನು ನಿಮಗೆ ಹೇಳ್ತೀನಿ. ಮಕ್ಕಳೇ, ಈಗ ಮಾದರಿ ವಾಚನ ಮಾಡಿ ನಾನು ಹಿಂದಿನ ಭಾಗ ಎಲ್ಲಿಗೆ ನಿಲ್ಲಿಸಿದ್ದೆ ಅದರ ಮುಂದುವರಿದ ಭಾಗವನ್ನು ಈಗ ನಾನು ನಿಮಗೆ ಹೇಳ್ತೀನಿ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಅಂತಿದೆ ಅಲ್ವಾ? ಅಲ್ಲಿಂದ 5ನೆಯ ಪುಟ ಇದೆ ನೋಡಿ ಮಕ್ಕಳೇ. ಟಕ್ 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 ಅಂತ ಶಬ್ದ ಬರುತ್ತಲ್ವಾ? ಅಲ್ಲಿಯವರೆಗೆ ಈ ಪಾಠ ಮಾದರಿ ವಾಚನವನ್ನು ಮಾಡಬೇಕು. ನಾನು ಅಲ್ಲಿವರೆಗೆ ಈ ಹೊತ್ತಿನ ಪಾಠವನ್ನು ಹೇಳ್ತೀನಿ ನಿಮಗೆ. ಹಿಂದಿನ ಅವಧಿಯೊಳಗೆ ಡಾಕ್ಟರ್ ರಾಹಿಲನು ಆ ಮನೆಯಲ್ಲಿ ಬರ್ತಕ್ಕಂಥ ಒಂದು ಧ್ವನಿ, ಮಹಿಳೆಯೊಬ್ಬಳ ಧ್ವನಿಯನ್ನು ಆಲಿಸಿ ಆ ಮನೆ ಹತ್ರ ತೆವಳ್ತಾ ಹೋಗ್ತಾನೆ. ಕಾಲಿಗೆ ತೊಂದರೆ ಆದರೂ ಕೂಡ ತೆವಳ್ತಾ ಸಾಗ್ತಾನೆ. ಆವಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅವನ ಧ್ವನಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಮುಂದೇನಾಗುತ್ತೆ ನೋಡಿ ಮಕ್ಕಳೇ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದು ಬಿಟ್ಟಿತ್ತು. ಅಂಥ ಸಂದರ್ಭದೊಳಗೆ ವಿಮಾನವೇ ಛಿದ್ರ ಆದಂಥ ಸಂದರ್ಭದೊಳಗೆ ಅವನ ಕೈಲಿರ್ತಕ್ಕಂಥ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಅಂದರೆ ಅಪಘಾತವಾದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀಡತಕ್ಕಂಥ ಚಿಕಿತ್ಸೆಯ ಉಪಕರಣಗಳು ಅವನಲ್ಲಿ ಇರ್ತಿದ್ದವು ತುರ್ತು ಚಿಕಿತ್ಸಾ ಪೆಟ್ಟಿಗೆಯಲ್ಲಿ. ಹಾಗಾಗಿ ಅದು ಯಾವಾಗಲೂ ಅವನ ಕೈಯಿಂದ ಜಾರಿ ಹೋಗಿಬಿಟ್ಟಿತ್ತು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಇನ್ನೊಮ್ಮೆ ಮಿಂಚು ಶಿಡ್ಲು ಟೊಗಡೊಗಡೊಗಡೋ ಸೌಂಡ್ ಬರುತ್ತೆ. ಆವಾಗ ಅವನಿಗೆ ಇನ್ನೂ ಸ್ವಲ್ಪ ಮನೆ ಹತ್ತಿರಕ್ಕೆ ಬಂದಿದ್ದೇನೆ ಅನ್ನುವಂತಹ ಆ ಆಶಾ ಮನೋಭಾವನೆ ಅವನಲ್ಲಿ ಮೂಡುತ್ತೆ ಮಕ್ಕಳೇ. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ತಿ ಬಾಗಿಲನ್ನು ಬಡಿತಾನೆ. ಠಕ್ 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 ಠಕ್, ಅಮ್ಮ ಬಾಗಿಲು ತೆಗೀರಿ ಅಂತ ಹೇಳ್ತಾನೆ ಡಾಕ್ಟರ್ ರಾಹಿಲನು. ಆವಾಗ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ. ಯಾರಪ್ಪ ಅದೋ ಈ ಮಳೆಯಲ್ಲಿ, ಈ ಕತ್ತಲೆ ಗುಹೆಯಲ್ಲಿ ಯಾರೋ ಅಂತ ಒಂದು ಧ್ವನಿ ಬರುತ್ತೆ. ಮಹಿಳೆಯೊಬ್ಬಳ ಧ್ವನಿ ಬರುತ್ತೆ. ಆಗ ರಾಹಿಲನು ಅಂತಾನೆ, ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್ ಅಂತ ದಯನೀಯವಾಗಿ ಅಂಗಲಾಚಿಕೊಳ್ಳುತ್ತಾನೆ. ಆ ನೋವಿನೊಳಗ, ಅಮ್ಮ ದಯವಿಟ್ಟು ಬಾಗಿಲನ್ನು ತೆಗೀರಮ್ಮ, ತುಂಬ ನೋವಾಗ್ತಾ ಇದೆ, ಕಾಲಿಗೆ ತುಂಬ ಪೆಟ್ಟು ಬಿದ್ದಿದೆ, ಅಮ್ಮ ದಯವಿಟ್ಟು ಬಾಗಿಲನ್ನು ತೆಗೀರಮ್ಮ ಅಂತ ನೋವಿನಿಂದ ಬಳಲುತ್ತಾ ಇದ್ದಾನೆ ಡಾಕ್ಟರ್ ರಾಹಿಲನು. ಆಗ ಹೆಂಗಸೊಬ್ಬಳು ಹೇಳ್ತಾಳೆ, ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲನ್ನು ತೆಗಿತಾಳ. ಗಾಯ ಈ ಮನಸ್ಸಿಗೆ ದೇಹಕ್ಕೆ ಗಾಯ ಮಾಡುವುದೇ ಈ ಯುದ್ಧವಲ್ಲವೇ ಅಂತ ಗೊಣಗಿ ಓಟ ಮಾತಾಡ್ತಾ ಬಂದು ಬಾಗಿಲನ್ನು ತೆಗಿತಾಳೆ. ರಾಹಿಲನು ತೆವಳುತ್ತಾ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲನ್ನು ಹಾಕಿಕೊಳ್ಳುಬಿಡ್ತಾನೆ. ಮನೆ ಆಕೆಯನ್ನು ದಿಟ್ಟಿಸಿ ನೋಡ್ತಾನೆ, ಆ ಮುದುಕಿಯನ್ನು ದಿಟ್ಟಿಸಿ ನೋಡ್ತಾನೆ. ಬಾಗಿಲು ಒಳಗೆ ಬಂದ್ಕೊಳ್ಳೋ ಬಾಗಿಲನ್ನು ಮುಚ್ಕೊಂಡು ಆ ಮನೆಯ ಮುದುಕಿಯನ್ನು ದಿಟ್ಟಿಸಿ ನೋಡ್ತಾನೆ. ತಲೆಗೂದಲ ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಿದ್ದಾಳೆ. ಆ ಮುದುಕಿಯ ತಲೆಗೂದಲು ಬೆಳ್ಳಗಾಗಿ ಬಿಟ್ಟವ. ಆಮೇಲೆ ಅಜ್ಜಿ ಕೈಯಾಗಿ ಏನಿತ್ತು, ಒಂದು ಚಿಕ್ಕ
ಚಿಕ್ಕದಾಗಿರುವಂತಹ ದೀಪವನ್ನು ಹಿಡಿದುಕೊಂಡಿದ್ದಳು. ಅದು ಬೆಳಕು ಹೊರಗೆ ಹೋಗ್ಬಾರ್ದಂತ ಅದರ ಪಕ್ಕದಲ್ಲಿ ಏನು ಮಾಡಿದ್ದಳು, ಕಾಗದವನ್ನು ಅಂಟಿಸಿದ್ದಳು. ಒಂದು ಭಾಗಕ್ಕೆ ಕಾಗದ, ಬೆಳಕು ಹೊರಗೆ ಹೋಗ್ಬಾರ್ದಂತ ಕಾಗದವನ್ನು ಅಂಟಿಸಿದ್ದಳು. ಮುಂದೇನಾಯಿತು, ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಯಲನ ಸಮೀಪಕ್ಕೆ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹದ ಛಾಯೆತ್ತು ಮುದುಕಿಯ ಮಾತುಗಳಲ್ಲಿ. ಮುಖವೆಲ್ಲ ಸುಕ್ಕುಗಟ್ಟಿತ್ತು. ಸುಕ್ಕ ಅಂದರೆ ಮುದುಡಿಯಾಗಿತ್ತು. ಮುಖವೆಲ್ಲ ಬಾಡಿ ಹೋಗಿಬಿಟ್ಟಿತ್ತು. ವಯಸ್ಸಾದ ಮೇಲೆ ಅಜ್ಜಿಯರು ಹೇಗಿರ್ತಾರೆ ಅಲ್ವಾ, ಹಾಂ, ಮುಖ ಗಟ್ಟಿಬಿಟ್ಟಿತ್ತು. ಆ ಬೆಳಕನ್ನು ತಂದು ಅವನ ಕಡೆ ದಿಟ್ಟಿಸಿ ನೋಡ್ತಾ, ಯಾರಪ್ಪ ನೀನು, ನೀನು ನಮ್ಮ ಕಡೆಯವನು ತಾನೇ ಅಂತ ಕೇಳ್ತಾಳೆ ಅಜ್ಜಿ. ಆಮೇಲೆ ಆತನು ಮುದುಕಿಯ ಕೈಯ ದೀಪದಡೆಗೆ ದೃಷ್ಟಿಯನ್ನು ಹೊರಳಿಸ್ತಾನೆ. ಆವಾಗ ಆ ಅಜ್ಜಿ ಕೈಯಾಗ ದೀಪ ಇತ್ತಲ್ವಾ, ಆವಾಗ ಡಾಕ್ಟರ್ ರಾಹಿಲ್ ಏನು ಮಾಡ್ತಾನೆ, ಆ ದೀಪದ ಕಡೆಗೆ ದೃಷ್ಟಿಯನ್ನು ಹೊರಳಿಸಿ ಏನು ಹೇಳ್ತಾನೆ ನೋಡಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನೋಡ್ತಾನೆ. ಅಜ್ಜಿಯ ಕೈಲಿರುವ ದೀಪವನ್ನೇ ದಿಟ್ಟಿಸಿ ನೋಡಿ, ನಾನು ಯುದ್ಧ ಮಾಡುವಂತಹ ಮೂರ್ಖರ ಕಡೆಯವನಲ್ಲ, ನಾನು ಸಂಕಷ್ಟದಲ್ಲಿರುವಂತಹ ಮನುಷ್ಯರ ಕಡೆಯವನು ಅನ್ನುವಂಥ ಮಾತನ್ನು ಡಾಕ್ಟರ್ ರಾಹಿಲ್ ಹೇಳ್ತಾನೆ. ಯಾ ಅಲ್ಲಾಹ್, ಉಮ್ಮಾ ನನ್ನನ್ನು ರಕ್ಷಿಸಿ, ನಾನೇನೋ ತಾಳಲಾರೆ. ಒಳಗಿನಿಂದ ಮತ್ತೊಮ್ಮೆ ಕೇಳಿಸಿತು ಆರ್ತನಾದ. ಆ ಸಂಕಷ್ಟ, ಆ ಒಂದು ನೋವು, ಆ ನೋವಿನ ಧ್ವನಿ ಮತ್ತೊಮ್ಮೆ ಆರ್ತನಾದ ಕೇಳಿಸಿತು ಹೊರಗಡೆ. ಯಾರಮ್ಮ ಅದು, ಏನಾಗಿದೆ? ತನ್ನ ನೋವನ್ನೂ ಮರೆತು ಕೇಳಿದ ರಾಹಿಲನು. ನೋಡ್ರಿ, ಅವನಿಗೆ ಆ ನೋವಾಗಿದೆ. ಕಾಲಿಗೆ ತುಂಬ ಪೆಟ್ಟಾಗಿ ಕಾಲು ಎತ್ತಳಕ್ಕೆ ಬರ್ತಾ ಇಲ್ಲ. ಅಲ್ಲೇ ನೆಲದ ಮೇಲೆ ಬಿದ್ದು ಕೇಳಿಸ್ತಾ ಇದ್ದೇನೆ, ಅಮ್ಮ ಯಾರದು, ಏನಾಗಿದೆ ಅಂತ ಕೇಳ್ತಾನೆ. ಆವಾಗ ಏನು ಹೇಳಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆಯನ್ನು ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರನನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್ಔಟ್ ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು ಅಂತ ತುಂಬ ನೋವಿನಿಂದ ಹೇಳ್ತಾಳೆ ಈ ಮುದುಕಿ. ಅಮ್ಮ ಅಮ್ಮ, ನಾನೊಬ್ಬ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ ಅಂತ ಕೇಳ್ತಾನೆ. ಆವಾಗ ಹಾಂ ಹೌದಾ, ಆ ಮುಖದೊಳಗೆ ನೋಡ್ಬೇಕು, ಅಜ್ಜಿಯ ಮುಖದೊಳಗೆ ಹೂವು ಅರಳಿದ ಹಾಗೆ ಅವಳ ಮುಖ ಅರಳಿ ಬಿಡಿತು. ಯಾಕಂದರೆ ಕಷ್ಟದಲ್ಲಿದ್ದಾಗಿಂತ ಯುದ್ಧ ನಡೆಯಕತ್ತಿತ್ತು. ಹೊರಗಡೆ ಹೋದರೆ ಬದುಕ್ತಿದ್ದನೂ ಕೂಡ ವಿಶ್ವಾಸವಿಲ್ಲ. ಅಂಥ ಸಂದರ್ಭದೊಳಗೆ ಡಾಕ್ಟ್ರು ಮನೆಗೆ ಬಂದಿದ್ದಾರೆ ಅಂದರೆ ಎಷ್ಟು ಖುಷಿ ಆಗಲಿಕ್ಕಿಲ್ಲ. ನೋಡ್ರಿ, ಆ ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆಯೇ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ. ಆದರೆ ನೀನು ತುಂಬ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದೀಯಾ, ಇರು ನನ್ನ ಮಗನ ಬಟ್ಟೆಯನ್ನು ತಂದು ಕೊಡುವೆ ಅಂತ ಮುದುಕಿ ಹೇಳುತ್ತಾ ಒಳ ಹೋಗ್ತಾಳೆ. ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದು ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸಲು ಕಾಣ್ತಾಳೆ. ಆವಾಗ ಏನು ಮಾಡ್ತಾಳೆ, ನೋಡಪ್ಪ ನೀ ತುಂಬ ಬಳಲಿದ್ದೀಯಾ, ತುಂಬ ಒದ್ದೆಯಾಗಿದ್ದೀಯಾ, ಒಂದು ನಿಮಿಷ ಇರೋ, ನಾನು ಒಳಗಡೆ ಹೋಗಿ ನನ್ನ ಮಗನ ಬಟ್ಟೆಯನ್ನು ತೆಗೆದುಕೊಂಡು ಬಂದು ನಿನಗೆ ಕೊಡ್ತೀನಿ ಅಂಥೇಳಿ ಅಜ್ಜಿ ಒಳಗಡೆ ಹೋಗ್ತಾಳೆ. ಬಟ್ಟೆಯನ್ನು ತೆಗೆದುಕೊಂಡು ಬಂದು ಆತನಿಗೆ ಕೊಡ್ತಾಳೆ. ನೋಡು ಹಾಕೋ ಅಂತ ಹೇಳ್ತಾಳೆ. ಆದರೆ ಅವನಿಗೆ ಎದ್ದು ನಿಲ್ಲಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯೊಳಗೆ ಅಲ್ಲೇ ಕುಳಿತಳೆ ಬಟ್ಟೆಯನ್ನು ಬದಲಾಯಿಸಿಕೊಳ್ಳಲು ಪ್ರಾರಂಭ ಮಾಡ್ತಾನೆ. ಯಾಕೆ? ಮುದುಕಿ ಕೇಳ್ತಾಳೆ, ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಅಂತ ಮುದುಕಿ ಕೇಳ್ತಾಳೆ. ಆವಾಗ ಡಾಕ್ಟರ್ ರಾಹಿಲ ಹೇಳ್ತಾನೆ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡೋಣ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ನನಗೆ ಅಂತ ಹೇಳ್ತಾನೆ. ಮುದುಕಿ ದೀಪವನ್ನು ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋಗ್ತಾಳೆ. ಆತನು ತೆವಳುತ್ತಾ ಕಾಲನ್ನು ಎಳೆಯುತ್ತಾ ಮುದುಕಿಯನ್ನೇ ಹಿಂಬಾಲಿಸುತ್ತಾನೆ. ಅಲ್ಲಿನ ಮಂದ ಬೆಳಕಿನಲ್ಲಿ ನರುಳುತ್ತಿದ್ದ ಆಕೆಯನ್ನು ದಿಟ್ಟಿಸಿ ನೋಡಿ ಏನು ಹೇಳ್ತಾನೆ ನೋಡಿ ಮಕ್ಕಳೇ, ನಾನು ಆಕೆಯನ್ನು ಪರೀಕ್ಷಿಸುವೆ, ನಾನು ನೋಡ್ತೀನಿ
ಅವಳ ಆರೋಗ್ಯವನ್ನು. ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ ಅಂತ ಮುದುಕಿಗೆ ಹೇಳ್ತಾನೆ. ಆವಾಗ ಮುದುಕಿ ಬಿಸಿ ನೀರನ್ನು ಸಿದ್ಧಪಡಿಸೋದಕ್ಕೆ ಹೋಗ್ತಾಳೆ. ಮಲಗಿದ್ದ ಆಕೆಯನ್ನು ಪರೀಕ್ಷಿಸತೊಡಗಿದನು. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆಯ ಕೂಗಿಕೊಳ್ಳುವಂತೆ ಮಾಡಿಬಿಟ್ಟಿತು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವೂ ಕೇಳಿಸಿಬಿಟ್ಟಿತು. ನೋಡಿ, ಮೊದಲೇ ತಾಯಿ 9 ತಿಂಗಳು ಹೆಚ್ಚಿರುವಂಥ ತಾಯಿಯನ್ನು ಯಾರಿಗೂ ಸಿಗಬಾರದು ಭಗವಂತ. ನಮ್ಮ ದೇಹದಲ್ಲಿರುವಂಥ ಎಲ್ಲ ಎಲುಬುಗಳನ್ನು ಹಿಡಿದು ಒಂದೇ ಸಮನ ಲಟ್ಟನ ಹಿಂಗೆ ಮುರಿದ್ರೆ ಎಷ್ಟು ನೋವಾಗುತ್ತೆ, ಅಷ್ಟು ನೋವನ್ನು ಒಬ್ಬಳು ತಾಯಿ ಹೆರಿಗೆಯ ಸಮಯದಲ್ಲಿ ಅನುಭವಿಸ್ತಾಳೆ ಅಂತಂದರೆ ಎಂಥ ನೋವನ್ನು ಕೊಟ್ಟಿದ್ದಾನೆ ಆ ಭಗವಂತ. ಮಕ್ಕಳೇ, ಮುಂದೆ ಏನಾಯಿತು ನೋಡೋಣ. ಇಂತಹ ಸಂದರ್ಭದಲ್ಲಿ ಹೊರಗಡೆ ಬಾಂಬಿನ ಶಬ್ದ, ಯುದ್ಧದ ಶಬ್ದ ಕೇಳಿದಾಗ ಅವಳಿಗೆ ಇನ್ನಷ್ಟು ಭಯಭೀತಳಾಗಿ ಮತ್ತೊಮ್ಮೆ ನೋವು ಕಾಣಿಸಿಕೊಂಡು ಬಿಡುತ್ತೆ. ಅವಳಿಗೆ ತುಂಬ ನೋವು, ಹೆರಿಗೆ ನೋವು ಕಾಣಿಸಿಕೊಂಡು ಬಿಡುತ್ತೆ. ಜೀವಿಯೊಂದನ್ನು ಜೀವಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟುಬಿಟ್ರು. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತದೆ. ಎಂಥ ವಿಚಿತ್ರ ಸಂದರ್ಭ ನೋಡಿ ಮಕ್ಕಳೇ. ಹೊರಗಡೆ ಜೀವ ಇರತಕ್ಕಂತಹ ಜೀವಿಗಳು ಮನುಷ್ಯನನ್ನು ಹಿಡಿದು ಕೊಲೆ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಈಗ ತಾನೇ ಭೂಮಿಗೆ ಬದುಕಿ ಈ ಪ್ರಪಂಚವನ್ನು ನೋಡಬೇಕೆನ್ನುವ ಹಂಬಲದಿಂದ ಆ ಮಗು ಬರ್ತಾ ಇದೆ. ನೋಡಿ ಎಂಥ ಸಂದರ್ಭ. ಆ ಕಡೆ ಜೀವ ಹೋಗುತ್ತಿದೆ, ಈ ಕಡೆ ನವಜಾತ ಶಿಶುವಿಗೆ ಜನ್ಮವನ್ನು ನೀಡ್ತಾ ಇದ್ದಾಳೆ ಈ ತಾಯಿ. ಮುಂದೆ ಏನಾಗುತ್ತೆ ನೋಡಿ ಮಕ್ಕಳೇ. ರಾಹಿಲನು ತಲೆ ಕೊಡವಿಕೊಂಡನು. ಅವನಿಗೆ ತಲೆ ಬುಡ್ಕೊಂಡ. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರೂ ಬದುಕಲು ಸಾಧ್ಯ ಎಂದು ಮನಗಂಡ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವಾಗಿರ್ಬೋದು. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರ ತೆಗೆದನು. ಬಹಳ ಪ್ರಯತ್ನ ಮಾಡಿದ ಮಕ್ಕಳವರಿಗೆ. ಈ ಸಂದರ್ಭದೊಳಗೆ ಆಸ್ಪತ್ರೆಗೆ ಸೇರಿಸಲೇಬೇಕಾದಂಥ ಸಂದರ್ಭ ಬಂದುಬಿಟ್ಟಿತು. ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ತಾಯಿ ಮತ್ತು ಮಗು ಬದುಕುವುದಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಇಬ್ಬರೂ ಕೂಡ ಬದುಕುವುದು ಅಸಾಧ್ಯ ಅಂತ ನಿರ್ಧಾರ ಗೊತ್ತಾಗ್ಬಿಡ್ತೆ ಅವನಿಗೆ. ಹೇಗಾದರೂ ಮಾಡಬೇಕಲ್ವಾ ಅಂತ ತಿಳ್ಕೊಂಡು ಆದರೂ ಏನು ಮಾಡಿದ, ಹೆರಿಗೆಯನ್ನು ಮಾಡಿಸಿದ. ಆದರೆ ದುರ್ದೈವ, ವಿಧಿಯೇ ಬೇರೆಯಾಗಿತ್ತು. ಮಗು ಜೀವಂತವಾಗಿ ಹೊರಗಡೆ ಬರಲಿಲ್ಲ, ನಿರ್ಜೀವಿಯಾಗಿ ಹೊರಗಡೆ ಬಂದು ಬಿಟ್ಟಿತು. ಮಗು ಸತ್ತು ಬಿಟ್ಟಿತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಗಳಲ್ಲಿ ಪ್ರತಿಧ್ವನಿಸಿಬಿಡಿತು. ಮಗು ಸತ್ತಾಗ ಯಾರಿಗೆ ತಾನೇ ನೋವಾಗಲ್ಲ ಮಕ್ಕಳೇ? ಹೆತ್ತ ತಾಯಿಗೆ ತನ್ನ ಮಕ್ಕಳನ್ನು ಕಳೆದುಕೊಂಡಾಗ ಎಷ್ಟು ನೋವಾಗುತ್ತೆ. ತಾನು ಮುದ್ದಿಸ್ಬೇಕು, ತನ್ನ ಮಗನನ್ನು ಬೆಳೆಸಬೇಕು, ದೇಶಕ್ಕೋಸ್ಕರವಾಗಿ ಕಳಿಸ್ಬೇಕು ಅಂತ ಕನಸನ್ನು ಹೊತ್ತುಕೊಂಡು ಕುಂತಿರ್ತಕ್ಕಂಥವ್ರು, ನನ್ನ ಮಗನಿಗೆ ಮುದ್ದಾಡಬೇಕು, ಕೈ ತುತ್ತು ಮಾಡಿ ಉಣಿಸಬೇಕು, ಆ ಮಗುವಿಗೆ ನನ್ನ ಕೈ ತುತ್ತು ಮಾಡಿ ಉಣಿಸ್ಬೇಕು, ಆಟ ಆಡಿಸ್ಬೇಕು, ಲಾಲಿ ಹಾಡಬೇಕು, ಮೇಲಿಂದ ಕೆಳಗಡೆ ಆಟ ಆಡಿಸ್ಬೇಕು ಅಂತ ತಾಯಿಯ ಆಸೆಯನ್ನು ಪಡುವಾಗ, ಆದರೆ ಮಗು ಜೀವಂತವಾಗಿ ಬರಲಿಲ್ಲ, ಸತ್ತು ಹುಟ್ಟಿ ಬಂದುಬಿಟ್ಟಿದೆ. ಆ ನೋವಿನೊಳಗ ಅವಳು ದುಃಖದಿಂದ ಆ ಮುದುಕಿ ಹೆಂಗಸು ಇಬ್ಬರೂ ಅಳೋದಕ್ಕೆ ಶುರು ಮಾಡಿಬಿಟ್ರು. ಆವಾಗ ಈ ಯುದ್ಧವಿಲ್ಲದೆ ಹೋಗಿದ್ದರೆ ಎಷ್ಟೋ ವರ್ಷಗಳ ನಂತರ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ಕೂಡ ದಕ್ಕಲಿಲ್ಲವಲ್ಲ ಅಂತ ಇಬ್ಬರು ರೋದನ ತುಂಬ ಹೋಯಿತು. ಒಂದು ವೇಳೆ ಈ ಯುದ್ಧ ಇಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳಬಹುದಿತ್ತಲ್ಲವೇ? ದೇವರೇ, ನನ್ನ ಮಗುವನ್ನು ಕಸಿದುಕೊಂಡು ಬಿಟ್ಟೆ ಅಂತ ದುಃಖದಿಂದ ತಾಯಿ ನರಳಿಸುತ್ತಿದ್ದಾಳೆ. ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಟ್ಟಿದ್ದೀಯಾ ದೇವರೇ, ಎಂಥ ಕೆಟ್ಟ ಬುದ್ಧಿಯನ್ನು ಕೊಟ್ಟು ಬಿಟ್ಟಿದ್ದೀಯಾ. ಈ ಪ್ರಪಂಚವನ್ನು ವಿಸ್ತಾರ ಮಾಡಬೇಕು, ಈ ಮಣ್ಣಿಗಾಗಿ ಹೊನ್ನಿಗಾಗಿ ಹೊಡೆದಾಡಿ ಸಾಯ್ತಾ ಇದ್ದಾರೆ.
ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲವೇ ದೇವರೇ ಅಂತ ಮನಸ್ಸಿನೊಳಗೆ ಕೊರಗುತ್ತಿದ್ದಾಳೆ ಆ ಮುದುಕಿ. ಎದೆ ಎದೆ ಬಡಿದುಕೊಂಡು ಅಳುವುದಕ್ಕೆ ಶುರು ಮಾಡಿದಳು. ಆದರೂ ಆ ಸಂದರ್ಭದೊಳಗೆ ಸೊಸೆಗೆ ಆ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಿಸ್ತಾಳೆ, ಒಂದೊಡೆ ಮಲಗಿಸ್ತಾಳೆ. ನಿರ್ಜೀವ ಮಗುವಿಗೂ ಕೂಡ ಸ್ನಾನವನ್ನು ಮಾಡಿಸ್ತಾಳೆ. ಆ ಸತ್ತಿರುವಂಥ ಮಗುವಿಗೂ ಬಿಸಿ ನೀರಿನಿಂದ ತೊಳೆದು ಸ್ನಾನವನ್ನು ಮಾಡಿಸಿ ಬಟ್ಟೆಯನ್ನು ಸುತ್ತುತ್ತಾಳೆ. ರಾಹೇಲನ ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆಯನ್ನು ಪ್ರಾರಂಭಿಸಿದ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದುಕೊಂಡ. ಕಾಲಿನ 2 ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿನ್ನ ಸೊಸೆಯೂ ಕೂಡ ಬದುಕ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತಾಯಿತು, ಮಲಗಲು ಒಂದಿಷ್ಟು ಜಾಗ ಕೊಡಿ ಅಮ್ಮ ಅಂತ ರಾಹಿಲ್ ಕೇಳ್ತಾನೆ. ನೋಡ್ರಿ, ಡಾಕ್ಟ್ರು ಬಂದು ಏನು ಮಾಡ್ತಾನೆ, ಅಮ್ಮ ನಾನು ಬರುವುದು ತಡವಾಗಿದ್ದರೂ ಕೂಡ ನಿಮ್ಮ ಮಗು ಅಷ್ಟೇ ಅಲ್ಲ, ನಿಮ್ಮ ಸೊಸೆ ಕೂಡ ಬದುಕ್ತಾ ಇರಲಿಲ್ಲ. ಹೇಗೋ ನಿಮ್ಮ ಸೊಸೆ ಆದರೂ ಕೂಡ ಬದುಕಿದಳಲ್ಲ, ಅದಕ್ಕಾದರೂ ಖುಷಿ ಪಡೋಣ ಅಂತಕ್ಕಂಥ ಮಾತನ್ನು ಡಾಕ್ಟರ್ ರಾಹಿಲ್ ಹೇಳ್ತಾನೆ. ಮುದುಕಿ ಈಗಲೂ ಕೂಡ ಅವನ ಮೇಲೆ ಸಂದೇಹ ಇದೆ, ತಲೆಯಲ್ಲಿ ಸಂಶಯ ಇದ್ದೇ ಇದೆ. ಆತನನ್ನೇ ದೃಷ್ಟಿಸಿ, ಯಾರೀತ, ನಮ್ಮವನೇ ಅಥವಾ ವೈರಿಯ ದೇಶದವನೇ ಅಂತ ತಲೆಯಲ್ಲಿ ಸಂದೇಹ ಸರ್ರನೆ ಸುತ್ತಾಡುತ್ತಿದೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಒಂದು ಸೌಂಡ್ ಬರುತ್ತೆ. ಏನಂತ? ಟಕ್ 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 ಅಂತ ಬಾಗಿಲನ್ನು ಯಾರೋ ಬಡಿತಾ ಇದ್ದಾರೆ. ಅತ್ತ ಕಡೆನೇ ಗಮನ. ಮುದುಕಿ ಗಮನ ಆ ಕಡೆ, ಡಾಕ್ಟರ್ ರಾಹಿಲನ ಗಮನವೂ ಕೂಡ ಆ ಕಡೆ. ಬಂದಿರೋರು ಯಾರು ಅಂತ. ಮಕ್ಕಳೇ, ಬಂದಿರೋರು ಯಾರು, ಯಾರು ಬಂದಿದ್ದಾರೆ ಅನ್ನೋದನ್ನು ನಾನು ಮುಂದಿನ ಭಾಗದೊಳಗೆ ವಿಷಯ ಹೇಳ್ತೀನಿ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವೆಲ್ಲರೂ ಕೂಡ ಉತ್ತರವನ್ನು ಕೊಡಬೇಕಂತ ಕೇಳಿಕೊಳ್ತಾ, ಪ್ರಶ್ನೆಗಳು ಹೀಗಿದ್ದಾವೆ. ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಉತ್ತರವನ್ನು ನೀಡಿದ್ದೀರಿ. ನಮ್ಮ ಕಲಾಸಿಂಚನ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾಕೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಾನು ಮುಂದಿನ ಹಾಕುವಂಥ ಎಲ್ಲ ವಿಡಿಯೋಗಳು ತಕ್ಷಣ ನಿಮಗೆ ನೋಟಿಫಿಕೇಷನದಲ್ಲಿ ತಕ್ಷಣ ಬರುತ್ತೆ. ನೀವು ಮೊದಲಿಗೆ ನೀವು ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಕಲಾಸಿಂಚನ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ಪಾಠದಲ್ಲಿ ಮುಂದಿನ 3ನೇ ಭಾಗದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.